ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು? ಯಾಕೊಂಥರ ಇದ್ದೀರಾ? ಅವನೇ ರಾಜೇಂದ್ರ ಭೂಪತಿ. ಗೌತಮರೇ, ನಿಂತ್ಕೊಳ್ಳಿ. ನೀವು ಯಾಕೆ ಬಂದ್ರಿ ಇಲ್ಲಿಗೆ? ನಿಮ್ಗೂ ಜೀವಾಗ ಏನ್ ಸಂಬಂಧ? ಯಾಕೆ ಭಯ ಆಗ್ತಿದ್ಯಾ? ಏನಾದ್ರೂ ಮಾಡ್ಬಿಡ್ತೀನಿ ಅಂತ ಹೇಸಿಗೆ ಆಗ್ತಾ ಇದೆ. ಯಾಕೆಂದ್ರೆ ನಿಮ್ಮ ಬಗ್ಗೆ ನನಗೆ ಗೊತ್ತು. ನೀವೆಂತ ಕೀಳು ಮಟ್ಟಕ್ಕೆ ಬೇಕಾದ್ರೂ ಇಳಿತೀರಾ, ಆದ್ರೆ ನಾನು ನಿಮ್ಮ ಮಟ್ಟಕ್ಕೆ ಇಳಿಯಕ್ಕಾಗಲ್ವಲ್ಲ ಅಂತ. ಕೆಸರು ಅಂತ ಗೊತ್ತಿದ್ದು ಮೈನ ಹೊಲಸು ಮಾಡ್ಕೋಬೇಕಲ್ಲ ಅಂತ. ಅಂದ್ರೆ ನನ್ನನ್ನ ಕೆಸರು ಅಂತೀಯ ನೀನು? ನನಗೆ ಅವಮಾನ ಮಾಡ್ತಾ ಇದೀಯಾ? ಏನ್ ಮಾಡ್ಲಿ? ಗೌರವ ಅನ್ನೋದು ಕೊಡೋದಲ್ಲ, ಪಡ್ಕೊಳ್ಳೋದು, ಉಳಿಸ್ಕೊಳ್ಳೋದು. ಒಂದು ಕಾಲದಲ್ಲಿ ನಿಮ್ಮ ಬಗ್ಗೆ ಅತಿಯಾದ ಗೌರವ ಇತ್ತು, ಮರ್ಯಾದೆ ಇತ್ತು, ವಿಶ್ವಾಸ ಇತ್ತು. ಅದನ್ನ ನೀವು ಉಳಿಸ್ಕೊಳ್ಳಿಲ್ಲ. ತಪ್ಪೆಲ್ಲ ನಿಮ್ದೇ ಇಟ್ಕೊಂಡು ನಮ್ಮ ಕಡೆ ಪೆಟ್ಟು ಮಾಡಬೇಡಿ. ನಾವು ಯಾವತ್ತೂ ನಿಮ್ಮ ಜೊತೆ ಒಳ್ಳೆ ರೀತಿಯಲ್ಲೇ ಇದ್ವಿ. ಆದರೆ ನೀವು ನಮ್ಮ ಒಳ್ಳೆತನನ ಮಿಸ್ಯೂಸ್ ಮಾಡಿಕೊಂಡು ನಮ್ಮನ್ನೇ ಕೆಟ್ಟವರಾಗಿ ಮಾಡ್ತಾ ಇದ್ದೀರಾ. ನಮ್ಮ ಮೇಲೆ ಹಾಗೆ ಸಾಧಿಸ್ತಾ ಇದ್ದೀರಾ. ಇದರಿಂದ ಏನು ಸಾಧನೆ ಮಾಡೋಕ್ಕಾಗಲ್ಲ. ನೋಡಿ, ಯುದ್ಧ ಸಾರೋ ದೊಡ್ಡದಲ್ಲ, ಆದರೆ ಅದರಿಂದ ಆಗೋ ಪರಿಣಾಮದ ಬಗ್ಗೆ ಯೋಚನೆ ಮಾಡಬೇಕು. ಯುದ್ಧದಿಂದ ಗೆಲ್ಲೋದು ಏನೂ ಇಲ್ಲ, ಗೆದ್ದರೆ ಪ್ರೀತಿಯಿಂದ ಗೆಲ್ಲಬೇಕು. ಆ ಮಾತನ್ನ ಅವತ್ತು ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ. ಹೀಗೆಲ್ಲ ಹೇಳಿ ಉರಿಯೋ ಬೆಂಕಿನ ತಣ್ಣಗ್ ಮಾಡ್ಬೋದು ಅಂತ ಅನ್ಕೊಂಡ್ಬಿಡ್ತೀಯಾ? ನೆವರ್. ಅದು ಯಾವತ್ತೂ ತಣ್ಣಗಾಗೋದಿಲ್ಲ. ಅದು ಬರೀ ಬೆಂಕಿ ಅಲ್ಲ, ಕಾಡ್ಗಿಚ್ಚು. ಎಲ್ಲಾನು ಸುಟ್ಟು ಬೂದಿ ಮಾಡಿದ ಮೇಲೇನೆ ಆ ಉರಿ ಆರೋದು. ನೀರು ಸುರಿದ್ರು ಬೆಂಕಿ ಆರುತ್ತೆ. ನೀವು ನನ್ನ ಸುಡ್ತೀರಾ ಅಂದರೆ ಅದನ್ನು ತಣ್ಣಗೆ ಹೇಗೆ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹಲೋ, ನಮ್ಮನ್ನು ಕೈಲಾಗದವರು ಅನ್ಕೋಬೇಡಿ. ಆ ದೇವರು ನಮಗೂ ಶಕ್ತಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಮಿಸೈಲ್ಗೂ ಆ್ಯಂಟಿ ಮಿಸೈಲ್ ಅಂತ ಒಂದು ಇದ್ದೇ ಇರುತ್ತೆ. ಅದನ್ನು ಮರಿಬೇಡಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ನನಗೆ ಗೊತ್ತು, ನೀವು ನನ್ನ ಸುತ್ತ ಕೆಡ್ಡ ತೋಡಿದ್ದೀರ, ನನ್ನನ್ನು ಬೀಳಿಸಲೇಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀರ. ಇಷ್ಟು ಅರ್ಥ ಮಾಡ್ಕೊಳ್ದೇ ಇರೋಷ್ಟು ದಡ್ಡ ಅಲ್ಲ. ಬಿಸ್ನೆಸ್ ಅಂದರೆ ಬರೀ ಪಾರ್ಟ್ನರ್ಸ್ ಅಷ್ಟೇ ಅಲ್ಲ, ಕಾಂಪಿಟೇಟರ್ಸ್ ಇರ್ತಾರೆ, ರೈವಲ್ಸ್ ಇರ್ತಾರೆ. ಅದೆಲ್ಲ ಚಾಲೆಂಜಸ್ನು ದಾಟ್ಕೊಂಡು ಎಲ್ಲರನ್ನು ಫೇಸ್ ಮಾಡಿಕೊಂಡೇ ನಾನು ಇವತ್ತಿಲ್ಲಿ ಬಂದು ನಿಂತಿರೋದು. ಇವತ್ತು ಮಾರ್ಕೆಟ್ನಲ್ಲಿ ಇರೋದು. ಒಂದು ತಂತ್ರಕ್ಕೆ ಪ್ರತಿತಂತ್ರ ಹೊಡೋದಕ್ಕೆ ನನಗೂ ಬರುತ್ತೆ, ಅದು ನಿಮ್ಗೆ ಗೊತ್ತಿರಲಿ. ಯಾಕ್ರಿ ದ್ವೇಷ ಅಂತ ಸಾಯ್ತಾ ಇದ್ದೀರಾ? ಫಸ್ಟ್ ಸುತಾನ ಬಿಟ್ಟು ಆಟ ಆಡೋದಕ್ಕೆ ನೋಡಿದೆ, ಈಗ ಇಲ್ಲಿ ಕಾಣಿಸ್ಕೋತಾ ಇದ್ದೀರಾ. ಹೇಳಿ, ನಿಮಗೂ ಜೀವಂಗೂ ಏನ್ರಿ ಸಂಬಂಧ? ತುಂಬಾ ಹತ್ತಿರದ ಸಂಬಂಧ, ತುಂಬಾ ಗಾಢವಾದ ಸಂಬಂಧ. ಜೀವ ಈ ಮನೆನ ಕಟ್ಟದ್ನಲ್ಲ, ಈ ಜಾಗ ಕೊಡಿಸಿದ್ದು ನಾನು, ಈ ಮನೆ ಕಟ್ಟೋದಕ್ಕೆ ಹಣ ಕೊಟ್ಟಿದ್ದು ನಾನು. ಮಾರ್ಕೆಟ್ ರೇಟ್ಗಿಂತ 50% ಕಡಿಮೆನಲ್ಲಿ ಕೊಟ್ಟಿದ್ದೀನಿ. ಮಜಾ ಮಾಡು ಅಂತ. ನಿಮ್ಮನ್ನ ಬುಡಮೇಲು ಮಾಡಬೇಕು ಅಂದ್ರೆ ನನ್ನ ಬುಡನ ಗಟ್ಟಿ ಮಾಡ್ಕೋಬೇಕಲ್ವಾ? ನಿಮ್ಮ ಸುತ್ತ ಆಳವಾದ ಬೇರುಗಳನ್ನ ಬಿಡಬೇಕಲ್ವಾ? ರೈಟ್ ಗೌತಮ್? ಮಹಿ, ಏನ್ ಮಹಿ, ಅಲ್ಲಿರ್ಬೇಕಾದವಳು ಇಲ್ಲಿ ಯಾಕೆ ಮುಂದೆ ಕೂತೀಯ? ಬಾ ಹೋಗೋಣ, ಭೂಪತಿ ಸರ್ ಹೊರಟಿದ್ದಾರೆ. ಯಾರು ಜೀವ ಅವರು? ನೀನ್ ಯಾಕೆ ಅವ್ರ ಕಾಲಕ್ಕೆ ಬೀಳ್ಬೇಕು? ನನಗದನ್ನೆಲ್ಲ ನೋಡೋದಕ್ಕೆ ಇಷ್ಟ ಅಲ್ಲ, ಅದಕ್ಕೆ ಇಲ್ಲಿಗೆ ಬಂದೆ. ಅದ್ರಲ್ಲಿ ತಪ್ಪೇನಿದೆ? ಅವ್ರು ನನಗೆ ತುಂಬಾ ಬೇಕಾಗಿರೋರು. ವಾಟ್ ಎವರ್. ನೀನು ಆ ರೀತಿ ಒಬ್ರು ಕಾಲಕ್ಕೆ ಬೀಳೋದನ್ನ ನನಗೆ ನೋಡೋದಕ್ಕೆ ಇಷ್ಟ ಇಲ್ಲ. ಅದಷ್ಟೇ ಅಲ್ಲ,
ನಮ್ಮ ಅಣ್ಣನ ಮುಂದೆ ಕುತ್ಕೊಂಡು ದೊಡ್ಡದಾಗಿ ಬಿಲ್ಡಪ್ ತಗೊಂಡು ಆಟಿಟ್ಯೂಡ್ ಥ್ರೋ ಮಾಡ್ತಿದ್ದೆ, ಅದು ನನಗಿಷ್ಟ ಆಗಲಿಲ್ಲ. ತುಂಬ ವಿಯರ್ಡಾಗಿ ಆಡ್ತಿದ್ಯಾ. ನಿನ್ನ ಬಿಹೇವಿಯರ್ ಫುಲ್ ಚೇಂಜ್ ಆಗಿದೆ. ಈಗೀಗ ನೀನು ಬೇರೆ ಥರನೇ ಆಗ್ತಿದ್ಯಾ. ಓ ಸಾರಿ, ಆಲ್ರೆಡಿ ಆಗೋಗಿದ್ಯಾ. ಮಹಿ, ಏನಾಗಿದೆ ನಿನಗೆ? ಯಾಕೆ ಹೀಗೆ ಹೇಳ್ತಿದ್ಯಾ? ನಾನೇನು ಚೇಂಜ್ ಆಗಿಲ್ಲ. ಐ ಆಮ್ ಓಕೆ. ಓ ಪ್ಲೀಸ್, ಇಟ್ಸ್ ನಾಟ್ ಅಟ್ ಆಲ್ ಓಕೆ. ಸರಿ, ನಿನಗಾಗ ಅನಿಸಿದ್ರೆ ನಾನೇನು ಮಾಡೋದಕ್ಕಾಗಲ್ಲ. ಕರೆಕ್ಟಾಗಿ ಕಿಸ್ ಮಾಡಿದ್ದೀಯ. ರೈಟ್. ನಿನ್ನ ಸುತ್ತ ಕೆಡ್ಡನೇ ತೋರ್ತಾ ಇದ್ದೀನಿ. ಬರೀ ಕೆಡ್ಡ ಅಲ್ಲ, ದೊಡ್ಡ ಕಂದಕನೇ ಸೃಷ್ಟಿ ಮಾಡ್ತಾ ಇದ್ದೀನಿ. ಬಿದ್ಬಿಟ್ರೆ ಸೀದಾ ಪಾತಾಳಕ್ಕೆ ಹೋಗ್ಬಿಡ್ಬೇಕು. ಎದ್ದು ವಾಪಸ್ ಬರ್ಕೊಡುತ್ತು. ಹಾಗೆ ಹೊರಟೋಗ್ಬಿಡ್ಬೇಕು. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. ನಾನು ನಿಮ್ಮವರನ್ನೇ ನಿಮ್ಮ ವಿರುದ್ಧವಾಗಿ ದಾಳ ಬಳಸ್ಕೊಳ್ತಾ ಇದ್ದೀನಿ. ಆದರೂ ನೀನು ಮಾಡೋದಕ್ಕಾಗೋದಿಲ್ಲ. ಸುಮ್ಮನೆ ತಣ್ಣಗೆ ನೋಡ್ಕೊಂಡು ಕೂತ್ಕೋಬೇಕು. ಒಂದು ಗಂಟನ್ನ ಬಿಚ್ಕೊಳ್ಳೋದ್ರೊಳಗೆ ಇನ್ನೊಂದು ಗಂಟು ರೆಡಿ ಇರುತ್ತೆ. ಗಂಟು ಮೇಲ್ ಗಂಟು ನಿನ್ನ ಲೈಫ್ನೇ ಒಂಥರ ಕಗ್ಗಂಟು ಮಾಡ್ಬಿಡ್ತೀನಿ. ನಾನು ನಿನ್ನ ಶತ್ರು, ಪರಮಶತ್ರು. ನಿನ್ನ ಬಗ್ಗೆ ಬಹಳ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದೀನಿ ನಾನು. ನಿಮ್ಮ ಇತ್ತಲಿನ ಮರದಿಂದ ಸಣ್ಣ ಎಲೆ ಬಿದ್ದುಬಿಟ್ರು ಅದು ನನಗೆ ಗೊತ್ತಾಗುತ್ತೆ. ಬೀಳುವ ಸದ್ದು ನನ್ನ ಕಿವಿಗೆ ತಲುಪುತ್ತೆ. ನನ್ನ ಅಂಡರ್ ಎಸ್ಟಿಮೇಟ್ ಮಾಡೋದಕ್ಕೆ ಹೋಗ್ಬೇಡ. ನನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಮುಂದೆ ನಿನಗೆ ಬರೋ ಅಪಾಯನ ಅಂಡರ್ ಎಸ್ಟಿಮೇಟ್ ಮಾಡ್ದಾಗ ಮುಂದೆ ಏನಾಗುತ್ತೆ ಅನ್ನೋದು ನಿನಗೆ ಒಂದು ಸಣ್ಣ ಅಂದಾಜು ಸಿಗುತ್ತೆ. ನಾನು ನಿನ್ನ ಆಸ್ತಿ ಹಿಂದೆ, ಶ್ರೀಮಂತಿಕೆ ಹಿಂದೆ ಬಿದ್ದಿಲ್ಲ. ನನ್ನ ಟಾರ್ಗೆಟ್ ಏನಿದ್ರು ನಿನ್ನನ್ನು ನಾಶ ಮಾಡ್ತು. ಮೊದಲು ನಿನ್ನ ಮನಃಶಾಂತಿನ ಹಾಳು ಮಾಡ್ತೀನಿ. ಅದಿಲ್ಲ ಅಂದ್ರೆ ಎಲ್ಲ ಇದ್ದು ವೇಸ್ಟ್. ಆಮೇಲೆ ನಿನ್ನ ನಿದ್ದೆನ, ನಿನ್ನ ಬುದ್ಧಿನ, ನಿನ್ನ ಸುಖ, ಶಾಂತಿ, ನೆಮ್ಮದಿನ ಎಲ್ಲನೂ ಕಿತ್ಕೊಂಡ್ಬಿಡ್ತೀನಿ. ನಿನ್ನ ಕೀರ್ತಿ, ನಿನ್ನ ಹೆಸರು, ನಿನ್ನ ಯಶಸ್ಸು, ನಿನ್ನ ಸ್ಟೇಟಸ್, ಎಷ್ಟು ವರ್ಷಗಳ ಕಾಲ ನೀನೇನೇನು ಗಳಿಸಿದ್ಯೋ ನಿನ್ನ ಐಡೆಂಟಿಟಿ, ಅದನ್ನ ಕಿತ್ಕೊಂಡ್ಬಿಡ್ತೀನಿ. ಬರ್ಸಾಕಲ್ವಾ ನಿನ್ನ ಬದುಕಿತ್ತು ಸತ್ತಾಗಿ ಮಾಡೋದಕ್ಕೆ? ಇದಕ್ಕಿಂತ ಕೆಟ್ಟ ಬದುಕು ಬೇಕಾ ಗೌತಮ್? ಬರ್ಲ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.